ಈಗ ಸಹಾಯದ ಪ್ರಶ್ನೆ ಎಲ್ಲಿಂದ ಬಂತು ಕಮಲಿ ಅವರೇ? ನಿನ್ನೆ ನಮ್ಮಮ್ಮ ಪೊಲೀಸ್ ಸ್ಟೇಷನಲ್ಲಿ ಇದ್ದಾಗ ಅವ್ರನ್ನ ಹೊರಗಡೆ ಕರ್ಕೊಂಬರೋದಕ್ಕೆ ನೀವು ಸಹಾಯ ಮಾಡಿದ್ರಲ್ಲ, ಆಗ ನೀವು ಹಿಂದೆ ಮುಂದೆ ಯೋಚನೆ ಮಾಡಿದ್ರ ಹೇಳಿ? ಇಲ್ಲ ಅಲ್ವಾ? ಈಗ ನಿಮ್ಗೊಂದು ಪ್ರಾಬ್ಲಮ್ ಬಂದಾಗ ನಾನು ಸಹಾಯ ಮಾಡಿದ್ರಲ್ಲಿ ತಪ್ಪೇನಿದೆ ಕಮಲಿ ಅವರೇ? ಸರ್, ಇದು ಸಹಾಯದ ಪ್ರಶ್ನೆ ಅಲ್ಲ ಸರ್. ನಾನು ನನ್ನ ಅವ್ವಂಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋ ಪ್ರಶ್ನೆ. ನಾನೇ ಹುಷಾರಾಗಿರ್ಬೇಕಿತ್ತು. ಅವ್ರನ್ನ ಸ್ಯಾನೆ ನಂಬ್ಕೊಂಡು ಕೆಲಸ ಮಾಡಿದೆ. ಕೊನೆಗೆ ನಾನು ಕಳ್ಳಿ ಅನ್ನೋ ಪಟ್ಟ ಸಿಕ್ತು ಅಟ್ಟಯ್ಯ. ಏನು ಕಳ್ಳಿನ? ಸರ್, ಕಮಲಿ ಕೆಪೆಲೆ ದುಡ್ಡು ಕದ್ದವಳೆ ಅಂತ ಅವಳಿಗೆ ಅಡ್ವಾನ್ಸ್ ಕೊಡಕ್ಕಿಲ್ಲ ಅಂತ ಹೇಳಿದ್ರು. ನನಗೆ ಸರಿಯಾಗಿ ಬಾಯ್ಗೆ ಬಂದಿತ್ತು. ಇದೆಲ್ಲನೂ ಅವಳಿದ್ದಾಳಲ್ಲ ಹಿಂಗೆ. ನನ್ನ ಟೈಮ್ ಸರಿ ಇಲ್ಲ ಅಂದ್ಮ್ಯಾಕೆ ಯಾರನ್ನ ಅಂದೇನು ಪ್ರಯೋಜನ? ಗಣೇಶ ಹಬ್ಬದ ದಿವಸ ಬೇರೆ ಚಂದ್ರನ್ ನೋಡ್ದೆ. ಅದೇ ಹಿಂಗ್ ಕಾಡ್ತಾ ಇತ್ತೋ ಏನೋ. ಸರ್, ನಿಮ್ ತವ ನನ್ ಕೇಳ್ಕೊಳ್ಳೋದಿಟ್ಟೆಯ. ದಯವಿಟ್ಟು ಇಸಿದಾಗ ತಲೆ ಆಗ್ಬೇಡಿ ಸರ್. ಕಮಲಿ ಅವರೇ, ಪ್ಲೀಸ್ ಸರ್. ನೀವು ನನಗೆ ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ಫೀಸ್ ಕಟ್ಟಬಾರ್ದು. ಹಂಗೇನ ಮಾಡಿದ್ರೆ ನನ್ನ ಮ್ಯಾಗ ಕಾಣೆ ಸರ್. ಕಮಲಿ, ಇದೇ ನಾವು ಹಿಂಗೆ ಹೇಳ್ತಿದ್ಯಾ ನಿಂಗೆ? ಯಾಕೆ ನಿಂತೇನಿ ಮೌನದಲ್ಲೇ ನೀ ಮಾತನಾಡೇನಿ ದಾರಿ ಮಧ್ಯೇನೆ ಕತ್ತಲಾದಾಗ ಬೇರೆ ಏನಿಲ್ಲ ದೀಪವಾಗು ನೀ ಉತ್ತರವನ್ನು ನೀಡುತ್ತ ಕಣ್ಣಲ್ಲಿ ಉತ್ಸಾಹವನ್ನು ತುಂಬು ನೀ ನನ್ನಲ್ಲಿ ಸಾಂತ್ವನ ನೀಡಿದ ಈ ಹುಚ್ಚು ಸಂತೆಲಿ ಈ ನಿನ್ನ ಪ್ರೀತಿಯೊಂದೇ ನನ್ನ ಮೇಡಮ್, ನನಗೆ ಯಾವತ್ತೂ ಸಿಗದಿರೋ ಗೌರವ ಸಿಂಪತಿ ಎಲ್ಲ ಒಂದೇ ಏಟಲ್ಲಿ ಬಾಚ್ಕೊಂಡು ಹೋಗ್ತಿದ್ದಾಳಲ್ಲ. ಕೊನೆಗೂ ಅವಳು ಮೋಡಿಗೆ ಮರಳಾಗ್ಬಿಟ್ರಲ್ಲ ತಾರಾ ಆಂಟಿ.
ಈಗ ನನಗಿಂತ ಅವಳೇ ಗ್ರೇಟ್ ಅನ್ಸ್ಬಿಟ್ಟಿದೆ ಅಲ್ವಾ? ನೋ ವರೀಸ್ ತಾರ ಆಂಟಿ, ನೋ ವರೀಸ್. ಇದಕ್ಕೆಲ್ಲ ನಾನು ಬೇಜಾರಾಗಿ ಕೂರಲ್ಲ. ಅವಳನ್ನ ಈ ಊರಿಂದ ಓಡಿಸಿ ನಾನು ಮತ್ತೆ ಬರ್ತೀನಿ. ಆಗ ನೀವೇ ನನ್ನ ಹಗ್ ಮಾಡಿ ಖುಷಿ ಪಡ್ತೀರ. ಎಸ್, ಆ ದಿನ ಇನ್ನೇನು ದೂರ ಇಲ್ಲ. ಅನಿಕಾ, ಲೆಟ್ ಮಿ ಗೆಸ್, ನಿನ್ನ ಮನಸ್ಸಿನಲ್ಲಿ ಏನೋ ಯೋಚನೆ ಮಾಡ್ತಿದ್ಯಾ ಅಲ್ಲ? ಸೊ ನೀನು ಅನ್ಕೊಂಡಿದ್ದು ನಿಜ ಆಗತ್ತೆ. ಡೋಂಟ್ ವರಿ. ಹೇಗೆ? ನೀನು ಅನ್ಕೊಳ್ತಿರುವಾಗಲೇ ನಾನು ಬೆಲ್ ರ್ಯಾಂಗ್ ಮಾಡ್ತಾ ಬಂದಲ್ಲ, ಅದಕ್ಕೆ. ಇವಳು ಹಾಗೆ ಅನಿಕಾ, ಬಿಡು. ನಾವು ಕಮ್ಲಿ ಸೈಕಲ್ನ ಎತ್ತಾಕೊಂಡು ಬಂದ್ಬಿಟ್ವಿ. ಬ್ರಿಲಿಯಂಟ್ ಗೈಸ್. ಇವತ್ತು ನೀವಿಬ್ರು ನನ್ನ ಫ್ರೆಂಡ್ಸ್ ಆಗಿ ಕರೆಕ್ಟಾಗಿ ಕೆಲಸ ಮಾಡಿದ್ದೀರಾ. ಆದರೂ ಇದೆಲ್ಲ ನಿಂದೇ ಪ್ಲಾನ್ ಅಲ್ವಾ ಅನಿಕಾ? ನೀನು ಹೇಳ್ದಾಗೆ ನಾವು ಕಮ್ಲಿನ ಅಬ್ಸರ್ವ್ ಮಾಡ್ತಿದ್ವಿ. ಫೀಸ್ ಕಟ್ಟಕ್ಕೆ ಅವಳ ನೆಕ್ಸ್ಟ್ ಪ್ಲಾನ್ ಏನಾಗಿತ್ತು ಅಂದರೆ, ಕಾಲೇಜ್ ಹತ್ರ ಇರೋ ಸೈಕಲ್ ಶಾಪ್ಗೆ ಸೈಕಲ್ ಮಾರಾಟ ಮಾಡಕ್ಕೆ ಹೊರಟಿದ್ಲು. ಅದೇ ಗ್ಯಾಪಲ್ಲಿ ನಾವು ಸೈಕಲ್ನ ಹೊಡ್ಕೊಂಡ್ಬಂದ್ಬಿಟ್ವಿ. ಸರಿ ಅನಿಕಾ, ಸೈಕಲ್ನ ಇಲ್ಲೇ ಬಿಟ್ಟು ಹೋಗೋದಾ? ಯಾಕೆ? ಮನೆ ಒಳಗೆ ಬಿಟ್ಟೋಗು. ತಗೊಂಡು ಹೋಗಿ ಗುಜ್ರಿಗೆ ಬಿಸಾಕಿ ಅದರಿಂದ ಬರೋ ದುಡ್ಡನ್ನ ನಿಮ್ಮ ಪಾಕೆಟ್ ಮನಿಯಾಗಿ ಯೂಸ್ ಮಾಡ್ಕೊಳ್ಳಿ. ನಿಂಗೆ ಸೈಕಲ್ ನಿಂಗೆ ಇಲ್ಲೇ ನಿಲ್ಸಿದ್ವಿ, ಕಾಣಿಸ್ತಿಲ್ವಲ್ಲ? ಏನ ಸೈಕಲ್ ಇಲ್ವಾ? ಮತ್ತೆ ಯಾಕ್ರಿ ಕರ್ಕೊಂಬಂದ್ರಿ ಇಲ್ಲಿಗೆ? ಇದ್ರಲ್ಲಿ ಸ್ಪಾಟ್ ಪೇಮೆಂಟ್ ಬೇರೆ ಕೊಟ್ವಲ್ಲ. ಅಲ್ಲ ಕಾಮ್ಲಿ ಅವರೇ, ಎಲ್ಲ ಚೆನ್ನಾಗಿದೆ, ಎಲ್ಲ ಸರಿಯಾಗಿದೆ, ಒಳ್ಳೆ ಕಂಡೀಷನ್ ಇದೆ ಅಂತ ಬಿಲ್ಡಪ್ ಬೇರೆ ಕೊಟ್ರಲ್ರಿ. ಈಗ ಸೈಕಲ್ ಹುಡುಕ್ತಾ ಇದ್ದೀರಲ್ರಿ? ಇಲ್ಲೇ ಇತ್ತು ಸರ್. ಏನ ಅದು ಹಾಗೆ ಹೋಗಕ್ಕೆ ಅದೇ ನಾಯಿ ಮಾರಿನ? ಯೋ ಹೊಸ ಸುಮ್ಕಿರಯ್ಯ, ಅದು ಅವಳ ಅಜ್ಜಯ್ಯ ಕೊಡ್ಸಿದ ಸೈಕಲ್. ಅದೇ ಕಾಣಿಸ್ತಿಲ್ಲ ಅಂತ ಅವಳು ಸ್ಯಾನೆ ಟೆನ್ಷನ್ ಮಾಡ್ಕೊಂಡವಳೆ. ನೀವು ನಿಮ್ಮ ಪರವಾಗಿ ಸ್ವಾರ್ಥಿಯಾಗಿ ಮಾತಾಡ್ತಾ ಇದ್ದೀರಾ. ಕೈ ಕಾಸು ಕೊಟ್ಟಾದ್ಮೇಲೂ ಕೆಲಸ ಆಗಿಲ್ಲ ಅಂತಂದ್ರೆ ಆ ಪರಮಾತ್ಮನೇ ಸ್ವಾರ್ಥಿ ಆಗ್ತಾನೆ. ನಡೀರಿ, ನೀವಿಬ್ರು ಆರಾಮಾಗೆ ಕಾಲಿಂಗ್ ಬೆಲ್ ನೋಡ್ಕೊಂಡು ಸೈಕಲ್ ಹುಡುಕಿ. ಆದ್ರೆ ಮೊದಲು ನಮ್ಮ ಅಮೌಂಟ್ ಕೊಡ್ರಿ. ಏಯ್ ಬನ್ವಾ. ಅಣ್ಣ, ನಮ್ ಕಮಲಿ ಸೈಕಲ್ ಇತ್ತು, ಕಾಣ್ತಾ ಇಲ್ಲ. ನೀವೇನಾದ್ರು ನೋಡಿದ್ರಾ? ಹಾಸ್ಟೆಲ್ ಅಷ್ಟೊಂದು ಗಾಡಿಗಳು ಇಡ್ಸಿರ್ತಾರೆ, ನಾನೆಲ್ಲಮ್ಮ ನೋಡ್ಕೊಳ್ಳಿ. ಅಯ್ಯೋ, ಯಾವ ವಿಷಯಕ್ಕೋಸ್ಕರ ವೇಟ್ ಮಾಡ್ತಿದ್ವೋ ಆ ವಿಷಯ ನಡೆಯುವಾಗ್ಲೇ ನೋಡಕ್ ಆಗ್ತಿಲ್ವಲ್ಲ. ಅತ್ತಿಗೆ, ಅಯ್ಯೋ, ಯಾಕೆ ಹಿಂಗೆ ಗೊತ್ತಾ ಇದೆಯಾ? ಅತ್ತಿಗೆ, ಅಮ್ಮ ಕಮ್ಲಿ ಹತ್ರ ಏನ್ ಮಾತಾಡ್ತಾರೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇಲ್ವಾ ನಿಮ್ಗೆ? ಯಾಕಿಲ್ಲ, ಊರಷ್ಟಿದೆ, ಆದ್ರೆ ಅದಕ್ಕೆ ಆಪ್ಷನ್ಸ್ ಇಲ್ವಲ್ಲ. ನೀನಾದ್ರೂ ಹೋಗಿ ಏನ್ ಮಾತಾಡ್ತಿರಂತ ತಿಳ್ಕೊ. ಅಯ್ಯಯ್ಯೋ ಬೇಡಪ್ಪ, ಯಾಕೆ ಸುಮ್ಮನೆ.
ನಾನು ಹೋಗಿ ಅಲ್ಲಿ ನಿಂತ್ರೆ ಅಮ್ಮಂಗೆ ಕೋಪ ಬರುತ್ತೇನೋ ಅಂತ ಭಯ. ಆದರೂ ಅದಕ್ಕೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ತಿಲ್ಲ. ನನಗೂ ಅಷ್ಟೇ. ಸೇಮ್ ಪಿಂಚ್. ಅತ್ತೆ ಕಮ್ಲಿಗೆ ಥ್ಯಾಂಕ್ಸ್ ಹೇಳಕ್ಕೆ ಮನೆ ಕರೀತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅದಕ್ಕೆ ಅಮ್ಮ ಕಮ್ಲಿನ ಬರೀ ಥ್ಯಾಂಕ್ಸ್ ಹೇಳಕ್ಕೆ ಕರೆದಿದ್ದಾರೆ ಅಂತೀರಾ? ಮತ್ತೆ ನಂಗೇನೋ ಅದ್ರ ಜೊತೆ ಇನ್ನೊಂದು ವಿಷಯನೂ ಹೇಳ್ಬೋದು ಅನಿಸ್ತಿದೆ. ಅದಕ್ಕೆ ಅಮ್ಮ ಗ್ಯಾರಂಟಿ ಕಮ್ಲಿ ಹತ್ರ ರಿಷಿ ಅಣ್ಣನ ಬಗ್ಗೆ ಮಾತಾಡ್ತಾರೆ. ಅಮ್ಮ ಕಮ್ಲಿ, ನನ್ನ ಮಗ ಮನೆ ಬಿಟ್ಟು ಹೊಟ್ಟೋಗಿದ್ದಾನೆ, ನೀನಿಲ್ಲದೆ ಅವನ್ನ ದಾರಿಗೆ ತರೋದು ತುಂಬಾ ಕಷ್ಟ ಆಗೋಗಿದೆ. ದಯವಿಟ್ಟು ನೀನು ಅವನ್ನ ಮದುವೆ ಆಗಮ್ಮ. ನಾನು ನನ್ನ ಹಠದಲ್ಲಿ ಸೋತೋಗಿದ್ದೀನಿ. ಕೊನೆಗೂ ಪ್ರೀತಿನೇ ಗೆಲ್ಲೋದು ಅನ್ನೋದು ನಿಜ ಆಗೋಯ್ತು ಅಂತ ಹೇಳ್ತಾರೆ ಅನ್ಸುತ್ತೆ. ಆಹಾ, ಅಣ್ಣ ತಂಗಿ ಸರಿಯಾಗಿದ್ದೀರಾ. ಯಾಕೆ? ಕಮ್ಲಿ ವಿಷಯದಲ್ಲಿ ಇಬ್ರು ಕನ್ಸಲ್ಲೇ ಮಹಲ್ ಕಟ್ತೀರಾ. ಅತ್ತೆ ಕಮ್ಲಿ ಹೊರಗೆ ಬರ್ತಾರಲ್ಲ, ಆಗೇನ್ ಹೇಳ್ತಾರೆ ನೋಡೋಣ. ಅಯ್ಯೋ, ನೀನೇ ಹಿಂಗಾಡ್ತಿದ್ಯಾ, ಇನ್ ನಿಮ್ಮ ಅಣ್ಣ ಇನ್ನೆಂಗ್ ಆಡ್ತಾನೋ ದೇವ್ರೆ. ಅಯ್ಯೋ ಹೌದಲ್ವಾ, ಈ ವಿಷಯ ಅಣ್ಣಂಗೆ ಹೇಳೋದೇ ಮರ್ತ್ಬಿಟ್ವಿ. ಮಹಾಜನ್ ಮನೆ ಕೂಸು ಅಂತ ಅವ್ರ ಮನೇಲಿದ್ದು ಆಮೇಲೆ ಏನೂ ಗತಿ ಇಲ್ಲದೆ ರಸ್ತೆಗೆ ಬೀಳೋದು ಅಂದರೆ ಎಂಥವ್ರಿಗಾದ್ರೂ ಕಷ್ಟನೇ. ನಿನ್ನ ಮೆಚ್ಚಲೇಬೇಕು ಕಮಲಿ. ನಿನಗಿರೋ ಹಠ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇಷ್ಟೆಲ್ಲ ಆದಮೇಲೂ ಇನ್ನೂ ಓದಬೇಕು ಅಂತ ಹೋರಾಡ್ತಾ ಇದೆಯಲ್ಲ. ಬ್ರೇವ್ ಗರ್ಲ್. ಗುಡ್, ವೆರಿ ಗುಡ್. ತಗೋ ಇದನ್ನ. ಮೇಡಮ್, ನಿನಗೆ ಈಗ ನಿನಗಿರೋ ಕಷ್ಟಗಳಿಗೆ ಇದು ಬೇಕಾಗತ್ತೆ. ಮೇಡಮ್, ನನ್ನ ಕಾಲೇಜ್ ಫೀಸ್ ಏಟ್ ಕಟ್ಟಬೇಕು, ಆಟ್ ದುಡ್ಡು ಸಾಕು ಮೇಡಮ್. ನೀವು ನನ್ನ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ದುಡ್ಡು ಕೊಡ್ತಿದ್ದೀರಲ್ಲ, ನಿಮ್ಗೆ ಹೆಂಗೆ ಧನ್ಯವಾದ ಹೇಳ್ಬೇಕೋ ಗೊತ್ತಾಯ್ತಿಲ್ಲ ಮೇಡಮ್. ಇದ್ರಾಗೆ ನಾನು ಬರೀ 20,000 ತಗೋತೀನಿ. ಅದನ್ನು 2 ತಿಂಗಳು ಸಮಯ ಕೊಟ್ಟರೆ ಸಾಕು ಮೇಡಮ್, ನಾನು ವಾಪಸ್ ಕೊಟ್ಬಿಡ್ತೀನಿ. ನೀವು ಫೋನ್ ಮಾಡಿ ಕರೆದಾಗಲೇ ನಿಂಗೆ ಹೇಳಿದ್ಲು, ನಿಮ್ಮ ರೂಪದಾಗೆ ದ್ಯಾವ್ರೆ ಫೋನ್ ಮಾಡವನೆ ಅಂತ. ದಿಟ ಮೇಡಮ್, ಈ ಹಣ್ಣದಿಂದ ಸ್ಯಾನೆ ಉಪಕಾರ ಆಯ್ತೈತೆ, ನನ್ನ ಓದ್ಗೂ ಸಹಾಯ ಆಯ್ತೈತೆ. ಸ್ಯಾನೆ ಥ್ಯಾಂಕ್ಸ್ ಮೇಡಮ್. ನಾನು ನಿನಗೆ ಕೊಡ್ತಿರೋದು ಸಾಲನೂ ಅಲ್ಲ, ಸಹಕಾರನೂ ಅಲ್ಲ. ನೀನು ನನ್ನ ಮಗನ ಬಿಟ್ಟು ಹೋಗೋದಕ್ಕೆ ಕೊಡ್ತಿರೋ ಬೆಲೆ. ಇನ್ಯಾವತ್ತೂ ಅವನ ಹಿಂದೆ ಬೀಳ್ಬೇಡ.
ಅಮ್ಮನ ಹತ್ರ ನಾನಾಗೆ ಮಾತಾಡಿದ್ರು ಇಷ್ಟು ಬೇಗ ಒಪ್ಕೋತಿದ್ರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಕಮಲಿ ಅವರೇ ಇರಬೇಕು ಅನ್ನೋದು. ಮನೆಗೆ ಕರೆಸಿದ್ರು ಅಂದ್ರೆ ಡೆಫಿನೆಟ್ಲಿ ಒಳ್ಳೆ ಸುದ್ದಿನೇ ಇರುತ್ತೆ. ಕಮಲಿ ಅವರೇ, ನೀವು ಗ್ರೇಟ್. ನನ್ನ ಹತ್ರ ಸ್ವಲ್ಪ ಖಾರವಾಗಿ ನಡ್ಕೊಂಡ್ರು ಕೊನೆಗೆ ನಾವಿಬ್ರು ಒಂದಾಗೋಕೆ ನೀವೇ ಕಾರಣ ಆಗ್ತಿದ್ದೀರಾ. ಇವ್ರಿಗೆಲ್ಲ ಪಾಪ ಅಂತ ಕರುಣೆ ತೋರ್ಸಕ್ ಹೋದ್ರೆ ಆ ಪಾಪ ನಮಗೆ ಅಂಟ್ಕೊಳತ್ತಷ್ಟೆ. ತಿನ್ನೋ ಗತಿ ಇಲ್ಲ ಅಂದ್ರೂ ಕೊಬ್ಬಗೇನು ಕಡಿಮೆ ಇಲ್ಲ. ನಾನು ಕೊಟ್ಟ ದುಡ್ಡನ್ನು ವಾಪಸ್ ಕೊಟ್ಟು ಹೋಗ್ತಾಳಲ್ಲ, ಎಷ್ಟು ದಿಮಾಕಿರ್ಬೇಕು ಅವಳಿಗೆ. ನನ್ನ ಮಗನ ಬದುಕಿಗೆ ಒಳ್ಳೇದಾಗಬೇಕು ಅಂತ ನಾನು ಮಾಡ್ತಿರೋದು ತಪ್ಪ? ದುಡ್ಡು ಕೊಟ್ಟಾಗ ಕೈ ಚಾಚಿ ತಗೊಂಡವಳು ರಿಷಿ ಹಿಂದೆ ಬೀಳ್ಬೇಡ ಅಂದಾಗ ಸಿಟ್ಟು ಮಾಡ್ಕೋತಾಳೆ ಅಂದರೆ ಖಂಡಿತವಾಗ್ಲೂ ಅವಳಿಗೆ ನಮ್ಮ ಆಸ್ತಿ ಮೇಲೆ ಕಣ್ಣಿರ್ಬೇಕು. ಯಾವುದೇ ಕಾರಣಕ್ಕೂ ರಿಷಿ ಕಮಲಿ ಒಂದಾಗೋದಕ್ಕೆ ನಾನು ಬಿಡಲ್ಲ. ಮಾ, thank you so much, Ma. I'm so happy. ಏನಾಯ್ತು ರಿಷಿ? ಮಾ, ನೀವು ಇಷ್ಟು ಬೇಗ ಬದಲಾಗ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನೀವೇ ಕಮಲಿ ಅವ್ರನ್ನ ಮನೆ ಕರೆಸಿ ಮಾತಾಡಿದ್ದೀರಾ ಅಂತ ಗೊತ್ತಾಯಿತು. ಥ್ಯಾಂಕ್ ಯು ಸೋ ಮಚ್ ಮಾ. ಐ ಆಮ್ ಸೋ ಹ್ಯಾಪಿ. ಇಲ್ಲೇನಾಯ್ತು ಅನ್ನೋ ವಿಷಯ ಇವನಿಗಿನ್ನೂ ಗೊತ್ತಿಲ್ಲ. ಅವಳೇನು ಹೇಳಲಿಲ್ಲ ಅನ್ಸತ್ತೆ. ನಾನು ಅವಳನ್ನ ಸಮಾಧಾನ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದಾನಲ್ಲ, ಏನು ಮಾಡೋದು? ಮಾ, ಏನು ಮಾತಾಡಿದ್ರಿ? ನೀವೇ ಕಮಲಿ ಅವ್ರನ್ನ ಪರ್ಸ್ನಲ್ ಆಗಿ ಕರೆದ್ರಾ? ಹಾಂ. ಓ, ಸೀಕ್ರೆಟಾ? ನೀವೇನು ಮಾತಾಡಿದ್ರಿ ಅಂತ ಹೇಳಲ್ವಾ? ಹೋಗ್ಲಿ ಬಿಡಿ. ನೀವಾಗೆ ಕರೆದು ಮಾತಾಡಿಸಿದ್ರಲ್ಲ, ಅಷ್ಟು ಸಾಕು. ನಾನು ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ ಅಮ್ಮ. ನಾನೇನು ಹೆಚ್ಚಿಗೆ ಕೇಳ್ಕೊಳ್ಳಲ್ಲ. ನೀವಿಬ್ರು ತುಂಬ ಕ್ಲೋಸ್ ಆಗಿ ಯಾವಾಗಲೂ ಮಾತಾಡದೇ ಇದ್ರೂ ಪರವಾಗಿಲ್ಲ. ಆದರೆ ಆಗಾಗ ಈ ಥರ ಮಾತಾಡ್ಕೊಳ್ಳಿ, ಸರಿನಾ? ಹಾಂ, ಮತ್ತೆ ಅಮ್ಮ, ಅವ್ರಿಗೆ ಕಾಲೇಜ್ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ ಅಂತ ಗೊತ್ತಾಯಿತು. ನಾನೇ ಹೆಲ್ಪ್ ಮಾಡೋಣ ಅಂದ್ಕೊಂಡೆ, ಆದರೆ ಬೇಡ ಅಂತ ಪ್ರಾಮಿಸ್ ಮಾಡಿಸ್ಕೊಂಬಿಟ್ಟು ಈಗ ನೀವೇ ಅವ್ರನ್ನ ಕರೆಸಿ ಮನೇಲಿ ಮಾತಾಡಿದ್ದಕ್ಕೆ ಅವ್ರಿಗೆ ಧೈರ್ಯ ಬಂದಿರುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಮಾ. ಯಾವತ್ತಾದರೂ ಕಮಲಿ ಅವ್ರ ಗುಣ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ದೆ. ಅದು ಇಷ್ಟು ಬೇಗ ಆಗಿದೆ ಅನ್ನೋದು ನಂಗೆ ತುಂಬಾ ಖುಷಿ ಆಗ್ತಿದೆ. ನಾನು ಇನ್ನೂ ಇದನ್ನು ಕಮಲಿ ಅವ್ರ ಹತ್ರ ಮಾತಾಡಿಲ್ಲ. ಅವ್ರು ತುಂಬಾ ಖುಷಿಯಾಗಿರ್ತಾರೆ. ಮಾ, ಅವ್ರು ಇಲ್ಲಿಂದ ಹೋಗ್ಬೇಕಾದ್ರೆ ನಗ್ನಾಗ್ತಾನೆ ಹೋಗಿರ್ತಾರಲ್ವಾ? ಕಮಲಿ, ನೀನೇನು ಯೋಚನೆ ಮಾಡಬೇಡ. ಕಾಲೇಜ್ ತಕ ಹೋಗಮ್ಮ,
ಏನಾನ ಒಂದು ದಾರಿ ಒಳಿತೈತೆ, ಹಂಗೇನೇನ ಆಗ್ಲಿಲ್ಲ ಅನ್ಕ ನನ್ನ ತಾವು ಕಾಸೈತಲ್ಲ ಅದನ್ನ ನೀನು ಕಟ್ಟು, ನಂದು ಆಮ್ಯಾಕೆ ನೋಡ್ಕೊಳ್ಳುಮ್ಮ. ಈಟೆಲ್ಲ ಮಾತಾಡ್ತೀವಿ, ಸದ್ದೇ ಇಲ್ವಲ್ಲ, ನನ್ನ ಮ್ಯಾಕ್ ವಾಪನ. ಕಮಲಿ ಎಲ್ಲಿದ್ಯಾವಿ? ಕಮಲಿ ಅಜಯನ್ ಫೋಟೋ ನಿನ್ನೆವರೆಗೂ ಇಲ್ಲೇ ಇತ್ತಲ್ಲ. ಕಬಡ್ಡಿಲಿ ತಕೊಂಡಿದ್ದ ಪ್ರೈಸು ಕಾಣ್ತಾ ಇಲ್ವಲ್ಲ. ಕಮಲಿ ಬಟ್ಟೆಗಳು ಕಾಣ್ತಾ ಇಲ್ಲ. ಏನಾಯ್ತು ಇವಳಿಗೆ? ಕಮಲಿ 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 ಆಶಾ ಆಶಾ ಕಮಲಿ ನೋಡಿದ್ಯಾ? ಕಮಲಿ ಶ್ವೇತಾ ಕಮಲಿ ನೋಡಿದ್ಯಾ? ಇಲ್ಲ, ಏನಾಯ್ತು? ಅಯ್ಯೋ ಕಮಲಿ ಏನಾಯ್ತು ನಿಂಗೆ? ವಾರ್ಡನ್ ಮೇಡಮ್, ನಮ್ ಕಮಲಿ ನೋಡಿದ್ರಾ? ನೀನ್ ಹೋಗ್ಲಿಲ್ವಾ? ನೀವಿಬ್ರು ಒಟ್ಟಿಗೆ ಹೋದ್ರಿ ಅಂತ ಅನ್ಕೊಂಡಲ್ಲ. ಅಂದ್ರೆ ನೀವು ಕಮಲಿ ನೋಡಿದ್ರಾ? ಹೌದಮ್ಮ, ಈ ಸೆಮಿಸ್ಟರ್ ಇಂದ ನನ್ನ ಕೈಲಿ ಓದಕ್ಕಾಗಲ್ಲ ಅಂತ ಬೆಳಗ್ಗೆನೆ ಲಗೇಜ್ ಎಲ್ಲ ತಗೊಂಡು ಹೊರಟೋದ್ಲು. ಯಾಕೆ ನಿಂಗಿ? ನೀನು ಗೊತ್ತಿಲ್ವಾ? ಎಲ್ಲಿಗೋದೆ ಕಮಲಿ? ಅನಿಕಾ, ಶಿ ಓನ್ಲಿ. ಅನಿಕಾ, ಸರ್ಪ್ರೈಸ್ ಕೊಡೋಣ ಅಂತ. ಸರ್ಪ್ರೈಸಾ? ಏನದು? ಎನಿಮಿ ಹೆದರ್ಕೊಂಡು ಓಡೋದ್ಲ ಅನಿಕಾ. ವಾಟ್? ಹೌದು ಅನಿಕಾ, ಕಮಲಿ ಊರ್ ಬಿಟ್ಟೊಟ್ಟೋದ್ಲು. ವಾಟ್? ನಿಜವಾಗ್ಲೂನಾ? ಅಲ್ಲ, ನಿನ್ನೆ ರಾತ್ರಿನೇ ನಾನು ಅವಳನ್ನ ನೋಡಿದ್ನಲ್ಲ. ಅವಳು ಅಷ್ಟು ಈಸಿಯಾಗಿ ಓಡೋಗಲ್ಲ ಕಣ್ರೆ. ಸೀರಿಯಸ್ಲಿ, ನಾನು ಅವಳನ್ನ ಎಷ್ಟು ಬೈದು ಅವಮಾನ ಮಾಡಿದ್ರು ಬ್ಯಾಟ್ರಿ ಖಾಲಿ ಆಗಿರೋ ಬೊಂಬೆ ತರ ನಿಂತಿದ್ಲು. ನನಗೆ ಯಾಕೋ ಅವಳು ಹೋಗಿರಲ್ಲ ಅಂತ ಅನ್ಸುತ್ತೆ. ಬಟ್ ನಿಮಗೆ ಹೇಗೆ ಗೊತ್ತಾಯ್ತು? ಇಲ್ಲ ಅನಿಕಾ, ನಿನ್ನೆ ನೀನು ಅವಳಿಗೆ ಉಗ್ದಿದ್ದು ಸರಿಯಾಗಿ ತಟ್ಟಿದೆ ಅನ್ಸುತ್ತೆ. ನಿನ್ನೆ ಅವಳು ಸ್ವಲ್ಪ ಉಪ್ಪು ಜಾಸ್ತಿ ಹಾಕೊಂಡ್ಲೋ ಏನೋ, ಹೊರಟೋದ್ಲು. ನಿಜವಾಗ್ಲೂ ಹೊರಟೋದ್ಲಾ? ನೀನು ಹೀಗೆ ಕೇಳ್ತೀಯ ಅಂತ ನಮಗೆ ಗೊತ್ತಿತ್ತು. ವೇಟ್. ಕಟ್ಕೊಂಡು ಎಸ್ಕೇಪ್ ಆಗೋದ್ಲ? ವಾವ್, ಆಸಮ್. ಯೆಸ್,
ಹೀಗೆ ಹೀಗೆ ಕೆಲಸ ಮಾಡಬೇಕು, ದಟ್ ಟು ವಿತ್ ಪ್ರೂಫ್. ವಾವ್, ವಾಟ್ ಅ ಬಿಗಿನಿಂಗ್ ಫಾರ್ ದ ಡೇ ಗಾಯ್ಸ್. ಸೂಪರ್.